Hello friends, welcome back to my YouTube channel. Video ಒಳಗ ನಾವು geography ಭೂಗೋಳ ಶಾಸ್ತ್ರನ ಯಾವ ತರ ಸ್ಟಡಿ ಮಾಡಬೇಕು, ಏನೇನ್ ಮಟೀರಿಯಲ್ಸ್ ನ ಯೂಸ್ ಮಾಡಬೇಕು, ರಿಸೋರ್ಸಸ್ ನ ಯಾವ್ಯಾವನ್ನ ಓದಬೇಕು, ಯಾವ ತರ ಅಪ್ರೋಚ್ ಇರಬೇಕು geography ಟುವರ್ಡ್ಸ್ ಅನ್ನೋದ್ರ ಬಗ್ಗೆ. ಯಾಕಂದ್ರೆ geography ಇವತ್ತ ಗ್ರೂಪ್ ಸಿ ಆಗಿರ್ಲಿ, KPSC PDO ಆಗಿರ್ಲಿ, KAS ಆಗಿರ್ಲಿ, ಐಸ್ ಒಳಗಂದ್ರೂ ಕೇಳೋದಲ್ಲ. ಸೊ ವೇಟೇಜ್ ಹೆಚ್ಚಾಗತೈತಿ geography ದ. ಸೊ ಒಂದು geography ಯಾವ ತರ ಸ್ಟಡಿ ಮಾಡಬೇಕು, ಏನ್ ರಿಸೋರ್ಸಸ್ ನ ಬಳಸಬೇಕು ಅನ್ನೋದನ್ನ ಪೂರ್ತಿ ಒಂದು ಡೀಟೇಲ್ಡ್ ಆಗಿ ನಾವು ಈ ವಿಡಿಯೋದಾಗ ಡಿಸ್ಕಷನ್ ಮಾಡೋಣ. ಸೊ ವಿಡಿಯೋ ಅಂತೂ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಐತಿ. ನೀವು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ಬಾಜು ಇರೋ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ನಾ ಮಾಡೋ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಸೊ ಯಾವ ಇನ್ಫಾರ್ಮೇಶನ್ ಅನ್ನು ಮಿಸ್ ಔಟ್ ಆಗಂಗಿಲ್ಲ. ಜಾಗ್ರಫಿ ಒಂದು ಇಂಥ ಸಬ್ಜೆಕ್ಟ್ ಐತ್ಲ, ನೀವೇನಾರ ಅರ್ಥ ಮಾಡ್ಕೊಂಡ್ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂಡ್ ಹೊಂಟ್ರಿ ಅಂತಂದ್ರ ಬಹಳ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಐತಿದ. ನೀವು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೋದ್ಲೆ ಜಸ್ಟ್ ಬಾಯಟ್ ಹಾಕೊಂತ ಒನ್ ಬೈ ಒನ್ ಎಷ್ಟು ಎಕ್ಸಾಮ್ ನಿಯರ್ ಐತಿ, ಸೊ ಬಾಯಟ್ ಹಾಕೊಂಡ್ ಹೊಂಟ್ರಿ ಅಂತಂದ್ರ ಎಂಡಿಗೆ ನಿಮಗ ನೆನಪು ಉಳಿಯಂಗಿಲ್ಲ. ಅದ ನೀವು ಈ ಪಾಯಿಂಟ್ಸ್ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೋಬೇಕು. ಫಸ್ಟ್ ನಾವು ಅಪ್ರೋಚ್ ಮಾಡೋದು ಹೆಂಗಂತ ಹೇಳಿ ಆಮೇಲೆ ನಾನು ಬುಕ್ ಲಿಸ್ಟ್ ಬಗ್ಗೆ ಹೇಳ್ತೇನೆ ನಿಮಗ. ಸಿಂಪಲ್ ಆಗಿ ಅರ್ತ್ ಕ್ವೇಕ್ ನ ತಗೊಳ್ರಿ. ನಿಮ್ಮ ಈಗ ಜಿಯೋಗ್ರಫಿ ಅಂತಂದ್ರ ಫಿಸಿಕಲ್ ಜಿಯೋಗ್ರಫಿ ಒಳಗ ನಿಮಗ ಅರ್ತ್ ಕ್ವೇಕ್ ಅನ್ನು, ಭೂಮಿ ಯಾವ ತರ ಫಾರ್ಮ್ ಆತನ್ನು, ಲ್ಯಾಟಿಟ್ಯೂಡ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಇಟ್ ಕವರ್ಸ್. ಸೊ ಎಕ್ಸಾಕ್ಟ್ಲಿ ಅರ್ತ್ ಕ್ವೇಕ್ ಒಳಗ ಏನ್ ಬರ್ ನಮಗೆ ಏನ್ ಅನಿಸ್ತದ, ಭೂಮಿ ಒಂದು ಘರ್ಷಣೆ ಆಗಂತ್ಲೆ, ಭೂಮಿ ನಡುಗುವಿಕೆನ, ಭೂಕಂಪ, ಈ ತರ ಸಿಂಪಲ್ ವೇ ಒಳಗ ನಾವ್ ಅದನ್ನ ಅರ್ಥ ಮಾಡ್ಕೊಂಡಿರ್ತೇವಿ. ಫ್ಯಾಕ್ಟ್ ಏನ, ಈ ಅರ್ತ್ ಕ್ವೇಕ್ ಯಾಕೆ ಆಗತೈತಿ ಅಂದ್ರೆ ಟೆಕ್ಟಾನಿಕಲ್ ಪ್ಲೇಟ್ಸ್ ಗಳು ಒಂದು ಘರ್ಷಣೆಗಳು ಆಗ್ತಿರ್ತೈತಿ. ಅದಕ್ಕಂತೇಳಿ ಇನ್ನೊಂದ್ ಪಾಯಿಂಟ್ ನಮಗ್ ಗೊತ್ತಿರ್ತೈತಿ. ಇದು ಸಿಂಪಲ್ ಪಾಯಿಂಟ್. ಅಗೇನ್ ಈಗ ಒಂದೇನ್ ಅರ್ತ್ ಕ್ವೇಕ್ ಆಗತೈತ್ಲ, ಅಲ್ಲಿ ಅಲೆಗಳ ಬಗ್ಗೆ ಬರ್ತೈತಿ, ಭೂಕಂಪದ ಅಲೆಗಳ. ಅಲ್ಲಿ ಅಗೇನ್ 2 ಪಾಯಿಂಟ್ಸ್ ಬರ್ತಾವ ನಿಮ್, ಬಾಡಿ ವೇವ್ಸ್, ಸರ್ಫೇಸ್ ವೇವ್ಸ್. ಹಾಗೆ ಬಾಡಿ ವೇವ್ಸ್ ಅಂತಂದ್ರ ಭೂಮಿಯ ಒಳಗಡೆ ಏನ್ ಅಲೆಗಳಿಂದ ಭೂಕಂಪ ಆಗೈತ್ಲ ಅದು ಬಾಡಿ ವೇವ್ಸ್. ಸರ್ಫೇಸ್ ವೇವ್ ಅಂತಂದ್ರೆ ಇದೊಂದು ಭೂಮಿ ಅಂತಂದ್ರೆ ಈ ಭೂಮಿ ಮೇಲ್ಮೈ ಒಳಗ್ ಏನ ಭೂಕಂಪ ಆಗ್ತೈತ್ಲ ಅದಕ್ಕ ಸರ್ಫೇಸ್ ವೇವ್ ಅಂತಾರು. ಅಗೇನ್ ಬಾಡಿ ವೇವ್ಸ್ ಒಳಗ್ ಮತ್ತೆ ಡಿವೈಡ್ ಮಾಡ್ಯಾರ, 2 ವಿಧಗಳು ಬರ್ತಾವು. ಒಂದು P ವೇವ್ಸ್, ಇನ್ನೊಂದು S ವೇವ್ಸ್ ಅಂತ ಬರ್ತದ. ಅಂಡ್ ಈ ಕಡೆ ಅಗೇನ್ ನೀವು ಸರ್ಫೇಸ್ ವೇವ್ಸ್ ಒಳಗ್ ಬಂದ್ರಿ ಅಂತಂದ್ರ ಅಗೇನ್ ನಿಮಗ್ R ವೇವ್, L ವೇವ್ ಅಂತ ಬರ್ತದ. ಸೊ ಪ್ರತಿಯೊಂದು ಟಾಪಿಕ್ ನ ನೀವು ಅರ್ಥ ಮಾಡ್ಕೊಂತ ಹೋಗ್ಬೇಕು. ಈಗ ಇದು ಭೂಮಿಯ ಒಂದು ಮೇಲ್ಮೈ ಅದ. ಸೊ ಇಲ್ಲಿ ಭೂಕಂಪದ ಒಂದು ಕೇಂದ್ರ ಇರ್ತದೆ, ಅದಕ್ಕೆ ಫೋಕಸ್ ಅನ್ನು ಅಂತಾರು, ಮತ್ತೆ ಹೈಫೋ ಸೆಂಟರ್ ಅಂತಾರು. ಅಲ್ಲಿಂದ ಭೂಮಿಯ ಮೇಲ್ಮೈ ಒಳಗ ಎಲ್ಲಿ ಬಂದದ ಸ್ಫೋಟ ಆಗ್ತೈತಿ, ಎಲ್ಲಿ ಭೂಕಂಪ ಆಗೈತ್ಲಾ ಅದಕ್ಕೆ ಏನಂತಾರಂದ್ರ ಎಫಿ ಸೆಂಟರ್ ಅಂತಾರ. ಸೊ ಇಲ್ಲಿ ಹೈಫೋ ಸೆಂಟರ್ ಎಷ್ಟು ದೂರ ಇರ್ತೈತ್ಲ ಅಷ್ಟು ನೀವು ಡಿವಾಸ್ಟಿಗೇಷನ್ ಆಗೋದ ಕಡಿಮೆ ಇರ್ತೈತಿ, ಅಷ್ಟು ಹಾನಿಗಳೆಲ್ಲ ಜಾಸ್ತಿ ಆಗಂಗಿಲ್ಲ. ಯಾಕಂತಂದ್ರ ಈಗ ಹೈಫೋ ಸೆಂಟರ್ ಎಷ್ಟು ದೂರ ಇರ್ತೈತ್ಲ, ಭೂಕಂಪ ಹೆಂಗ ಅಲೆಗಳ ರೂಪದೊಳಗದ ಮೇಲ್ಮೈವರೆಗೂ ತಲುಪ್ತದ, ಮೇಲ್ಮೈವರೆಗೂ. ಸೊ ಅಲ್ಲಿ ಹಿಂಗ್ ರೌಂಡ್ ಅಲೆಗಳು ಹಿಂಗ್ ಹಾಕೋಂತ ಇಲ್ಲಿಗೆ ಬರ್ಗುಡ್ಕ ಲೇಟ್ ಆಗ್ತದ. ಸೊ ನಿಮ್ದು ಹೈಫೋ ಸೆಂಟರ್ ಎಷ್ಟು ಸಮೀಪ ಇರ್ತೈತ್ಲ ಅಷ್ಟು ಭೂಕಂಪದ ತೀವ್ರತೆ ಹೆಚ್ಚಿರ್ತೈತಿ. ಇದೆಲ್ಲ ನೀವು ಈ ತರ ಎಕ್ಸ್ಪ್ಲೇನ್ ಮಾಡಿ ಒಂದ್ ಯಾರೋ ನಿಮ್ಗ ಟೀಚ್ ಮಾಡಿದಾಗ, ಅಥವಾ ವಿಡಿಯೋ ಮೂಲಕ ನೀವು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂಡಾಗ, ಕೋಚಿಂಗ್ ಹೋದಾಗ, ಅಥವಾ ನೀವನ್ನ ಕ್ಲಿಯರ್ ಆಗಿ ಫೋಟೋಸ್ ಎಲ್ಲ ನೋಡಿ, ಇಮೇಜಸ್ ನೋಡಿ ಕ್ಲಿಯರ್ ಮಾಡ್ಕೊಂಡ್ರಷ್ಟ ಈ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಕಾವ. ಇಲ್ಲಾಂದ್ರೆ ಏನ್ ಅನ್ಕೋತೀರಿ, ಎಸ್ ಭೂಕಂಪ ಅಂತಂದ್ರೇನ ಅದ್ರ ಘರ್ಷಣೆ, ಪಿ ವೇವ್ಸ್, ಎಲ್ ವೇವ್ಸ್, ಇದು ಬಾಯಟ್ ಹಾಕೊಂತ ಹೋಗಿರಿ. ಸರ್ಟನ್ ಟೈಮ್ ಆದ್ಮೇಲೆ ನೀವು ಮರಿತೀರ ಅದನ್ನ. ನೀವು ಏನ್ ಮಾಡ್ಬೇಕಂತಂದ್ರೆ ಕಾನ್ಸೆಪ್ಟ್ ನ ಹಂಗಾರೆ ಕ್ಲಿಯರ್ ಹೆಂಗ್ ಮಾಡ್ಬೋದು. ಫಸ್ಟ್ ಥಿಂಗ್ ಅಂತಂದ್ರ ನೀವೇನಾರ ಕೋಚಿಂಗ್ ಹೊಂಟಿದ್ರಿ ಅಂದ್ರೆ ಆಬ್ವಿಯಸ್ಲಿ ಅಲ್ಲಿ ನಿಮಗೆ ಕ್ಲಿಯರ್ ಮಾಡ್ತಾರ. ಸೆಕೆಂಡ್ ಥಿಂಗ್ ಅಂತಂದ್ರ ನೀವೇನ್ ಮಾಡ್ಬೇಕಂತಂದ್ರ ಅರ್ತ್ ಕ್ವೇಕ್ ಆಗಿರ್ಬೋದು, ಅಥವಾ ಫ್ಯೋರ್ಡ್ಸ್ ಅಂತ ಬರ್ತಾವು. ಮತ್ತೀಗ ಜಸ್ಟ್ ಒಂದು ಬೀಚ್ ನಾವು ನೋಡಕ್ ಬೀಚ್ ಅಷ್ಟ ಅಂತೇವ, ಅದ್ರ ಮತ್ತೆ ವಿಧಗಳು ಅದಾವ. ಅದ್ರ ಹಾಫ್ ಮೂನ್ ಬೀಚ್ ಒಂಥರ ಬೇರೆ ಇರ್ತದ. ಸೊ ಆ ಹಾಫ್ ಮೂನ್ ಬೀಚ್ ಒಂದು ಫೀಚರ್ಸ್ ಏನ, ಅದು ಹೆಂಗ್ ಇರ್ತೈತಿ ಅದನ್ನ ನೀವು ಬುಕ್ ಒಳಗೆ ನೋಡೋಕಿಂತ ಜಸ್ಟ್ ನೀವು ಅದನ್ನ ಏನಾರ ಗೂಗಲ್ ಮಾಡಿದ್ರಿ, ಯೂಟ್ಯೂಬ್ ಒಳಗೆ ಏನಾರ ಅದನ್ನ ಟೈಪ್ ಮಾಡಿದ್ರೆ ಸಾಕ, ಅಲ್ಲಿ ಅನಿಮೇಟೆಡ್ ವಿಡಿಯೋಸ್ ಎಲ್ಲ ನಿಮಗ್ ಸಿಗ್ತಾವ. ಸೊ ಅವಾಗ ನಿಮ್ಗೆ ಬರ್ತೈತಿ ಎಸ್ ಇದು ಇದೇ ತರ ಫಾರ್ಮ್ ಆಕೈತಿ, ಎಲ್ಲ ಡೂನ್ಸ್ ಬರ್ತಾವು, ಡೆಸರ್ಟ್ ಯಾವ ತರ ಇರ್ತದ, ಮ್ಯಾಂಗೋ ಕಾಡುಗಳು ಯಾವ ತರ ಇರ್ತಾವ, ಪ್ರತಿಯೊಂದು ನೀವು ವಿಡಿಯೋ ಮೂಲಕನ ಒಂದಷ್ಟು ನೀವು ಕಾನ್ಸೆಪ್ಟ್ ಹಂಗಂತೇಳಿ ಪ್ರತಿಯೊಂದು ಬರೋದ್ನೆಲ್ಲ ಯೂಟ್ಯೂಬ್ ವಿಡಿಯೋ ನೋಡೋದ್ ನಾ ಹೇಳಿಕತ್ತಿಲ್ಲ. ಬಟ್ ಅಟ್ ಲೀಸ್ಟ್ ನಿಮಗ ಓದಿದ ತಕ್ಷಣ ಯಾವ್ದು ಕಠಿಣ ಅನ್ಸಾದೆ ತಿಳ್ಕೊಳ್ಳಿಕ್ಕೆ, ಯಾವ್ದು ಲೀವಲ್ತು ಅಂತ ಕಾನ್ಸೆಪ್ಟ್ ನೀವು ಕ್ಲಿಯರ್ ಮಾಡ್ಕೊಂತ ಹೋದ್ರಿ ಅಂತಂದ್ರ ಡೆಫಿನೆಟ್ಲಿ ನಿಮ್ಮ ಒಂದು ಜಿಯೋಗ್ರಫಿ ಒಳಗೆ ನೀವು ಹೆಚ್ಚು ಸ್ಕೋರ್ ಮಾಡ್ತೀರಿ. ಯಾಕಂದ್ರ ಪರ್ಟಿಕ್ಯುಲರ್ಲಿ IAS ಒಳಗೆ ಹೇಳೋದಂತಂದ್ರೆ ಜಿಯೋಗ್ರಫಿ ಡೈರೆಕ್ಟ್ ಪುಸ್ತಕದಿಂದ ಕ್ವಶನ್ ಬರೋದು ಕಮ್ಮಿ ಅಲ್ಲೇ, ಅಲ್ಲಿ ಇಂಟರ್ಲಿಂಕ್ಡ್ ಮಾಡಿ ನಿಮ್ಮ ಒಂದು ನಾಲೆಜ್ ನ ಚೆಕ್ ಮಾಡುವಂತ ಕ್ವಶನ್ಗಳು ಬರ್ತಾವಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಈಗ ಸಮಭಾಜಕ ವೃತ್ತ ಏನಿರ್ತೈತಿ,
ಸಮಭಾಜಕ ವೃತ್ತ ಇರ್ತೈತಿ, ಮೇಲೆ ಹೋದಂಗ ಉತ್ತರ ಧ್ರುವ ದಕ್ಷಿಣ ಧ್ರುವ ನಿಮಗ್ ಬರ್ತದ. ಸೊ ಈಸಿ ಕ್ವಶನ್ ಕೇಳ್ಬಿಡ್ತಾರೆ. ಎಕೋಟೋನ್ ಮೇಲೆ ಹೋದಷ್ಟು ಜಾಸ್ತಿ ಸಿಗ್ತೈತೋ ಅಂಡ್ ಕೆಳಗೆ ಹೋದಷ್ಟು ಜಾಸ್ತಿ ಇರ್ತದ ಅಂತ. ಆಬ್ವಿಯಸ್ಲಿ ಒಂದು ಎಕೋಟೋನ್ ಇರ್ತೈತಲ್ಲ, ಅದು ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಒಂದು ನೇರವಾದ ಕಿರಣಗಳು ಬೀಳೋದ್ರಿಂದ ಅಲ್ಲಿ ವಾತಾವರಣ ಚಲೋ ಇರ್ತೈತಿ, ಎಕೋಟೋನ್ ಹೆಚ್ಚಿರ್ತದ. ಅದೇ ಧ್ರುವೀಯ ಪ್ರದೇಶ ಕಡೆ ಹೋದಂಗ ಕಡಿಮೆ ಆಗ್ತದ. ಇದು ನಾವು ಬರೀ ಪುಸ್ತಕ ಓದಿದ್ದು ಅಂತಂದ್ರೆ ನಮಗ್ ಅಷ್ಟು ಜಲ್ದಿ ನಾವ್ ಅದನ್ನ ಕನೆಕ್ಟ್ ಆಗಂಗಿಲ್ಲ ಕ್ವಶನ್. ಅದೇ ನಾವು ಪ್ರತಿಯೊಂದು ಪಾಯಿಂಟ್ಸ್ ಭೂಮಿ ಈ ತರ ಅದ, ಸಮಭಾಜಕ ವೃತ್ತ, ಭಾರತ ಎಲ್ಲಿ ಬರ್ತೈತಿ, ಯಾವ್ಯಾವ ಕಂಟ್ರಿ ಎಲ್ಲೆಲ್ಲಿ ಬರ್ತಾವು, ಪ್ರತಿಯೊಂದನ್ನು ಅವರು ಡೈರೆಕ್ಟ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಗಳು UPSC ಒಳಗೆ ಜಾಸ್ತಿ ಬರ್ತಾವು. ಸೊ ಹಿಂಗಾಗಿ ಪ್ರತಿಯೊಂದು ಕಾನ್ಸೆಪ್ಟ್ ನ ನೀವು ಕ್ಲಿಯರ್ ಮಾಡ್ಕೊಳ್ರಿ. ಇದು ಫಸ್ಟ್ ಪಾಯಿಂಟ್, ಜಿಯೋಗ್ರಫಿನ ಅಪ್ರೋಚ್ ಮಾಡಕ ಇದು ಫಸ್ಟ್ ಪಾಯಿಂಟ್. ಇನ್ನ ಸೆಕೆಂಡ್ ಪಾಯಿಂಟ್, ಈ ಜಿಯೋಗ್ರಫಿ ಹೆಂಗೈತ್ಲ ಒಂಥರ ಎಕನಾಮಿ ಜೊತೆನೂ ಒಂಚೂರು ಇಂಟರ್ ಕನೆಕ್ಟೆಡ್ ಐತಿ. ಬಿಕಾಸ್ ನೀವು ಎಕನಾಮಿಕ್ ಒಳಗನು ಅಗ್ರಿಕಲ್ಚರ್ ಬಗ್ಗೆ ಓದ್ತೀರಿ, ಪ್ರಾಥಮಿಕ ವಲಯ ಆಗಿರ್ಬೋದು, ದ್ವಿತೀಯ ವಲಯ, ತೃತೀಯ ವಲಯ ಬಗ್ಗೆ ನೀವು ಎಕನಾಮಿಕ್ ಒಳಗೂ ಓದ್ತೀರಿ, ಮಿನರಲ್ಸ್ ರಿಸೋರ್ಸಸ್ ನೀವು ಎಕನಾಮಿ ಒಳಗೂ ಓದ್ತೀರಿ, ಒಂದಷ್ಟು ಲಿಟಲ್ ಪೋರ್ಷನ್ ನಿಮಗೆ ಎನ್ವೈರನ್ಮೆಂಟ್ ಒಳಗೂ ಸಿಗ್ತದ. ಸೊ ಇಂಟರ್ಲಿಂಕ್ಡ್ ಮಾಡಿ ಓದಾಕ್ ಕಲೀರಿ. ಅಂಡ್ ನಿಮಗೆ GS3 ಪೇಪರ್ ನೀವು ಏನಾರ ಮೇನ್ಸ್ ಸಿಲೆಬಸ್ ನೋಡ್ರ ಪೇಪರ್ 3 ಒಳಗೆ ನಿಮ್ದು ಎನ್ವೈರನ್ಮೆಂಟ್ ಅಂಡ್ ಎಕನಾಮಿ ಜಿಯೋಗ್ರಫಿ ಆಕ್ಚುಲಿ ಫಸ್ಟ್ ಪೇಪರ್ ಒಳಗೆ ಬರ್ತದ. ಸೊ ಎಕನಾಮಿ ಜೊತೆ ಅದು ನೀವು ಇಂಟರ್ಲಿಂಕ್ ಮಾಡಿ ಓದೋದನ್ನ, ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋದನ್ನ ಫಸ್ಟ್ ಪಾಯಿಂಟ್ ನೀವು ಕಲಿಬೇಕು. ಸೆಕೆಂಡ್, ಒಂದು ಜಿಯೋಗ್ರಫಿ ಒಳಗ 3 ತರ ಬರ್ತದ. ಪ್ರಾದೇಶಿಕ ಒಂದು ಜಿಯೋಗ್ರಫಿನ ನೀವು ಓದಬೇಕು, ಫಿಸಿಕಲ್ ಜಿಯೋಗ್ರಫಿ ಅದ್ರೊಳಗೆ ಅರ್ತ್ ಹೆಂಗ್ ಫಾರ್ಮ್ ಆತು, ಲ್ಯಾಟಿಟ್ಯೂಡ್ ಅಂದ್ರೆ ಯಾವ್ಯಾವ ಕಾಂಟಿನೆಂಟ್ಸ್ ಹೆಂಗ್ ಫಾರ್ಮ್ ಆದು, ಫಿಯಾರ್ಡ್ಸ್ ಆಗಿರ್ಬೋದು, ಓಷನೋಗ್ರಫಿ ಆಗಿರ್ಬೋದು, ಬೀಚ್ಗಳಾಗಿರ್ಬೋದು, ಬೀಚ್ ಒಳಗೆ ಟೈಪ್ಸ್ ಐತಿ, ಡೆಸರ್ಟ್ ಗಳಾಗಿರ್ಬೋದು, ಇದೆಲ್ಲ ನಿಮ್ದು ಫಿಸಿಕಲ್ ಜಿಯೋಗ್ರಫಿ ಒಳಗೆ ಬರ್ತದ. ಇನ್ನ ಇಂಡಿಯನ್ ಜಿಯೋಗ್ರಫಿ ಒಳಗ ನಿಮಗೆ ಮಿನರಲ್ಸ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಸಾಯಿಲ್ ಪಾರ್ಟ್ಸ್ ಟೈಪ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ದಿ ಸಾಯಿಲ್ ಆಗಿರ್ಬೋದು, ಯಾವ್ಯಾವ ಬೆಳೆಗಳು ಬರ್ತಾವು ಅಂಡ್ ಅವಕ್ಕೆಲ್ಲ ಎಷ್ಟು ತಾಪಮಾನ ಬೇಕು, ಉಷ್ಣತೆ ಬೇಕು, ಅಂಡ್ ಯಾವ ದೇಶಕ್ಕೆ ನಾವು ಅದನ್ನ ಜಾಸ್ತಿ ಇಂಪೋರ್ಟ್ ಮಾಡ್ತೀವಿ, ಈ ಎಲ್ಲಾ ಪಾಯಿಂಟ್ಸ್ ನೀವು ಇಂಡಿಯನ್ ಜಿಯೋಗ್ರಫಿ ಒಳಗೆಲ್ಲ ಕವರ್ ಆಗ್ತದ. ಸೊ ಹಿಂಗಾಗಿ ನೀವು 3-4 ಪುಸ್ತಕಗಳನ್ನ ಓದ್ಬೇಕಾಗ್ತದೆ ಜಿಯೋಗ್ರಫಿ ಸಲುವಾಗಿ. ಬಟ್ ಪ್ರಿಫರೆನ್ಸ್ ನಿಮ್ದು NCERTs ಮೇಲೆ ಇರಬೇಕು. ಓಕೆಪಾ, ನಿಮ್ಗೆ 6th ಇಂದ 10th ಮಟ NCERTs ಆಗ್ಲಿಲ್ಲ ಅಂತ ಟೈಮ್ ಒಳಗೆ ನೀವು 11th 12th ಮಸ್ಟ್ ಅಂಡ್ ಶುಡ್ 11ನೇ ತರಗತಿ NCERTs ಅಂತೂ ಜಿಯೋಗ್ರಫಿ ನೀವು ಸ್ಕಿಪ್ ಮಾಡ್ದಂಗ. ಸೊ 11th 12th NCERTs ಹೋದ್ರಿ. ಫಿಸಿಕಲ್ ಜಿಯೋಗ್ರಫಿ ಸಲುವಾಗಿ ನೀವು GC ಲಿಯೋಂಗ್ ಅಂತ ಹೇಳಿ ಒಂದು ಬುಕ್ ಬರ್ತದ, ಅದನ್ನ ಓದಿದ್ರೆ ಸಾಕ, ನಿಮ್ದು ಪ್ರಿಲಿಮ್ಸ್ ಪೋರ್ಷನ್ ಪೂರಾ ಕವರ್ ಆಗ್ತದ. ಹಾಗೆ ನೀವು ಮೇನ್ಸ್ ಒಳಗೆ ಬಂದಾಗ ನಿಮ್ಗೆ ಇಂಡಿಯನ್ ಜಿಯೋಗ್ರಫಿನೂ ಬಹಳ ಇಂಪಾರ್ಟೆಂಟ್ ಆಗೈತಿ. ಸೊ ಅವಾಗ ನೀವು ಮಸ್ಜಿದ್ ಹುಸೇನ್ ಅಂತ ಹೇಳಿ ಬುಕ್ ನ ತಗೊಂಡ್ಕಾಸ್ ಓದ್ಬೋದು. ಕನ್ನಡ ಮೀಡಿಯಂ ಒಳಗೆ ಬಂದ್ರ ಫಸ್ಟ್ ನೀವು NCERTs ಇಂದ ಬೇಸಿಕ್ ನ ಕ್ಲಿಯರ್ ಮಾಡ್ಕೊಳ್ರಿ. ದೆನ್ ರಂಗನಾಥ್ ಸರ್ ಅವ್ರ ಬುಕ್ಸ್ ಬರ್ತಾವ, 3 ಬುಕ್ಸ್ ಅದಾವ. ಪ್ರಾದೇಶಿಕ ಒಂದು ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ, ಆ 3 ಪುಸ್ತಕಗಳನ್ನ ನೀವು ಓದ್ಬೇಕಾಗ್ತದೆ. ಸೆಲೆಕ್ಟಿವ್ ಒಂದು ಪೋರ್ಷನ್ ನೋಡ್ಕೊಂಡ್ ಕಾಸ ಸಿಲೆಬಸ್ ವೈಸ್. ಜೊತೆಗೆ ಅಟ್ಲಾಸ್ ನಿಮ್ ಕಡೆ ಇರ್ಬೇಕಾಗ್ತೈತಿ. ಅದ್ರ ಮೇಲೆನು ಪ್ರಿಲಿಮ್ಸ್ ಒಳಗೆ ಕ್ವಶನ್ ಬರ್ತಾವು. ರೀಸೆಂಟ್ ಆಗಿ ಯಾವ್ಯಾವ ಕಂಟ್ರಿ ಒಂದ್ ನ್ಯೂಸ್ ಒಳಗ ಅದಾವು, ಅವ್ ಎಲ್ಲೆಲ್ಲಿ ಅದಾವು, ಪ್ರತಿಯೊಂದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಕಾವು. ಸೊ ಅವಾಗ ಅಟ್ಲಾಸ್ ಬುಕ್ ನ ನೀವು ರೀಡ್ ಮಾಡ್ಕೋಬೇಕಾಗ್ತೈತಿ, ಚೆಕ್ ಮಾಡ್ಕೋಬೇಕಾಗ್ತೈತಿ. ಜೊತೆಗೆ ಟೆಸ್ಟ್ ಸಿರೀಸ್ ಜಾಯಿನ್ ಆದ್ರಿ ಅಂತಂದ್ರೆ ನಿಮ್ ಲೆವೆಲ್ ಆಫ್ ಸ್ಟಡಿ ಎಲ್ಲಿಗೈತಿ, ನಿಮ್ಮ ಮೆಮೊರೈಸಿಂಗ್ ಕೆಪಾಸಿಟಿ ಎಷ್ಟ್ ಐತಿ, ಲೆವೆಲ್ ಎಲ್ಲಿಗೈತಿ ಸ್ಟಡಿದ, ಅದೆಲ್ಲ ತಿಳ್ಕೊಬೇಕಂದ್ರೆ ಟೆಸ್ಟ್ ಸಿರೀಸ್ ನ ಜಾಯಿನ್ ಆಗ್ಬೇಕು. ಐ ಹೋಪ್ ಜಿಯೋಗ್ರಫಿನ ಯಾವ ತರ ಅಪ್ರೋಚ್ ಮಾಡ್ಬೇಕು, ಏನೇನ್ ಓದ್ಬೇಕು ಅನ್ನೋದು ಪೂರ್ತಿ ಪ್ರಿಲಿಮ್ಸ್ ಮೇನ್ಸ್ ಗೆ ಪೂರ್ತಿ ನಾನು ಇನ್ ಡಿಟೇಲ್ ಆಗಿ ನಾ ಎಕ್ಸ್ಪ್ಲೇನ್ ಮಾಡಿ ಅನ್ಕೊಂಡೇನಿ. ಮತ್ತೇನೋ ಪಾಯಿಂಟ್ಸ್ ಉಳಿದಿದ್ದು ನಿಮ್ಗೆ ಏನಾರ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಡ್ರಾಪ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.